ಮಾಡೆಲ್ ಉರ್ಫಿ ಜಾವೇದ್ ಸೋಷಿಯಲ್ ಮೀಡಿಯಾ ಫಾಲೋ ಮಾಡೋರಿಗೆ ಈಕೆ ಪರಿಚಯ ಇದ್ದೇ ಇರುತ್ತೆ. ಈಕೆಗೆ ಬಟ್ಟೆ ಅಂದರೆ ಅಲರ್ಜಿ. ಹೀಗಾಗಿ ಅಂಗೈ ಅಗಲದ ಡ್ರೆಸ್ಗಳನ್ನೇ ಹಾಕಿ ಪಬ್ಲಿಕ್ ಪ್ಲೇಸ್ನಲ್ಲಿ ಕಾಣಿಸಿಕೊಳ್ಳೋದು ಕಾಮನ್. ಸದಾ ಡಿಫ್ರೆಂಟ್ ಲುಕ್ನಲ್ಲಿ ಕಾಣಿಸಿಕೊಳ್ತಿದ್ದ ಉರ್ಫಿ ಈಗ ಗುರುತೇ ಸಿಗದಂತೆ ಆಗಿದ್ದಾರೆ. ನಟಿ ಮುಖ ಕಂಪ್ಲೀಟ್ ಊದ್ಕೊಂಡಿದೆ. ಇದರ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ. ಉರ್ಫಿ ಫೇಸ್ ನೋಡಿದ ಫ್ಯಾನ್ಸ್ ಉರ್ಫಿಗೆ ಏನಾಯ್ತು, ನಟಿ ಬ್ಯೂಟಿ ಹಿಂದೆ ಹೋಗಿ ಮುಖವನ್ನೇ ಹಾಳು ಮಾಡಿಕೊಂಡ್ರಾ, ಉರ್ಫಿ ಮುಖ ಸರಿ ಆಗಲ್ವಾ ಅಂತ ಕೇಳ್ತಿದ್ದಾರೆ. ಇದೀಗ ಉರ್ಫಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಅಷ್ಟಕ್ಕೂ ಉರ್ಫಿಗೆ ಏನಾಯ್ತು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಉರ್ಫಿ ಜಾವೇದ್ ಅಂದ ತಕ್ಷಣವೇ ಚೋಟುದ್ದ ಡ್ರೆಸ್, ಚಿತ್ರ ವಿಚಿತ್ರ ಕಾಸ್ಟ್ಯೂಮ್ ಕಣ್ಣ ಮುಂದೆ ಬರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಉರ್ಫಿ ತನ್ನದೇ ಆದ ಕ್ರೇಜ್ ಸೆಟ್ ಮಾಡಿರುವ ಚೆಲುವೆ. ಇದೀಗ ಈ ಸುಂದರಿ ಇನ್ನಷ್ಟು ಬ್ಯೂಟಿಫುಲ್ ಕಾಣಲು ಹೋಗಿ ಇರೋ ಬ್ಯೂಟಿನೂ ಹಾಳು ಮಾಡ್ಕೊಂಡ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಸದಾ ಹಾಟ್ ಫೋಟೋ ವಿಡಿಯೋ ಶೇರ್ ಮಾಡ್ತಿದ್ದ ಉರ್ಫಿ ಈಗ ಶಾಕಿಂಗ್ ವಿಡಿಯೋ ಒಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಉರ್ಫಿ ಮುಖ ಈಗ ಕಂಪ್ಲೀಟ್ ಊದಿಕೊಂಡು ಗುರುತೇ ಸಿಗದಂತೆ ಆಗಿದೆ. ಸ್ಟೈಲ್ ಐಕಾನ್ ಎಂದೇ ಖ್ಯಾತಿ ಪಡೆದ ಉರ್ಫಿ ಜಾವೇದ್ ಫೋಟೋ ಇತ್ತೀಚೆಗೆ ವೈರಲ್ ಆಗಿತ್ತು. ಇದರಲ್ಲಿ ಉರ್ಫಿ ಮುಖ ಊದಿಕೊಂಡಿತ್ತು. ತುಟಿಯಂತೂ ಫುಲ್ ಶೇಪ್ ಔಟ್ ಆಗಿತ್ತು. ಈ ಫೋಟೋ ನೋಡಿದವರೆಲ್ಲ ನಟಿಗೆ ಅಲರ್ಜಿ ಆಗಿರ್ಬೋದು, ಇದರಿಂದಾಗಿ ಅವರ ಬಾಯಿ ಸಂಪೂರ್ಣ ಊದಿಕೊಂಡಿದೆ ಅಂತ ಅಂದ್ಕೊಂಡಿದ್ರು. ಆದ್ರೆ ಈಗ ಉರ್ಫಿ ಫ್ಯಾನ್ಸ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ತಮ್ಮ ಮುಖಕ್ಕೆ ಏನಾಗಿದೆ ಅನ್ನೋ ಸತ್ಯ ರಿವೀಲ್ ಮಾಡಿದ್ದಾರೆ. ಉರ್ಫಿ ಜಾವೇದ್ ತಮ್ಮ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಇಲ್ಲ ಇದು ಫಿಲ್ಟರ್ ಅಲ್ಲ ಎಂಬ ಶೀರ್ಷಿಕೆಯೊಂದಿಗೆ ವಿಡಿಯೋವೊಂದನ್ನು ಅಪ್ಲೋಡ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಉರ್ಫಿ ಇಂಜೆಕ್ಷನ್ ಚುಚ್ಚಿಸಿಕೊಳ್ತಿರೋದನ್ನ ತೋರಿಸಲಾಗಿದೆ. ಬಳಿಕ ಉರ್ಫಿ ಇಂಜೆಕ್ಷನ್ ಪಡೆದ ಬಳಿಕ ಏನಾಯ್ತು ಅನ್ನೋದನ್ನ ವಿವರಿಸಿದ್ದಾರೆ. ಇಂಜೆಕ್ಷನ್ ಚುಚ್ಚುತ್ತಿದ್ದಂತೆ ಉರ್ಫಿಯ ಮುಖಗಳು ಮತ್ತು ತುಟಿಗಳು ಊದಿಕೊಳ್ಳಲು ಪ್ರಾರಂಭಿಸಿದವು. ಅದು ತುಂಬಾ ನೋವಿನಿಂದ ಕೂಡಿತ್ತು. 3 ವಾರಗಳ ನಂತರ ಮತ್ತೆ ಲಿಪ್ಗೆ ಫಿಲ್ಲರ್ಗಳನ್ನ ಮಾಡಿಸಿಕೊಳ್ಳೋದಾಗಿ ಉರ್ಫಿ ಬಹಿರಂಗಪಡಿಸಿದ್ದಾರೆ. ಇದಿಷ್ಟೇ ಅಲ್ಲದೆ ಫೈನಲ್ ರಿಸಲ್ಟ್ ಅನ್ನ ನಂತರ ಪೋಸ್ಟ್ ಮಾಡೋದಾಗಿ ತಮ್ಮ ಫ್ಯಾನ್ಸ್ಗೆ ಹೇಳಿದ್ದಾರೆ. ಅಂದಹಾಗೆ ಉರ್ಫಿ ತಮ್ಮ ಲಿಪ್ಗೆ ಟ್ರೀಟ್ಮೆಂಟ್ ಯಾಕೆ ತೆಗೆದುಕೊಳ್ತಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ. ಉರ್ಫಿ 18ನೇ ವಯಸ್ಸಿನಿಂದ ತುಟಿಗಳಿಗೆ ಫಿಲ್ಲರ್ಸ್ ಬಳಸ್ತಿದ್ದಾರೆ. ಈಗಾಗಲೇ ಹಾಕಿಸಿಕೊಂಡಿದ್ದ ಫಿಲ್ಲರ್ಸ್ ಸರಿಯಾಗಿ ಆಗಿರಲಿಲ್ಲ. ಎಲ್ಲೆಂದರಲ್ಲಿ ಆಗಿರೋ ಕಾರಣ ಫಿಲ್ಲರ್ಸ್ ತೆಗೆದು ಹೊಸದಾಗಿ ಹಾಕಿಸಿಕೊಳ್ತಿದ್ದೇನೆ. ಈ ಬಾರಿ ನೈಸರ್ಗಿಕವಾಗಿ ಫಿಲ್ಲರ್ಸ್ ಹಾಕಿಸಿಕೊಂಡಿದ್ದೇನೆ. ಈಗಾಗಲೇ ಹಾಕಿಸಿಕೊಂಡಿರೋ ಫಿಲ್ಲರ್ಸ್ ತೆಗೆಯೋದು ತುಂಬಾ ನೋವಿನಿಂದ ಕೂಡಿತ್ತು ಅಂತ ಹೇಳಿದ್ದಾರೆ. ಇದೇ ವೇಳೆ ಮಹತ್ವದ ಸಲಹೆಯೊಂದನ್ನು ಕೂಡ ಉರ್ಫಿ ನೀಡಿದ್ದಾರೆ. ಈ ರೀತಿಯ ಫಿಲ್ಲರ್ಸ್ ಅನ್ನು ಹಾಕಿಸಿಕೊಳ್ಳಲು ಉತ್ತಮ ವೈದ್ಯರನ್ನ ಸಂಪರ್ಕಿಸಬೇಕು. ಹಲವು ಕ್ಲಿನಿಕ್ನಲ್ಲಿ ಫಿಲ್ಲರ್ಸ್ ಹಾಕಿಸಿಕೊಳ್ಳೋದಾಗಿ ಹೇಳ್ತಾರೆ. ನೈಸರ್ಗಿಕ ರೀತಿಯಲ್ಲಿ ಫಿಲ್ಲರ್ಸ್ ಹಾಕಿಸಿದ್ರೆ ಮಾತ್ರ ಬ್ಯೂಟಿ ಹೆಚ್ಚಲಿದೆ ಅಂತ ಹೇಳಿದ್ದಾರೆ. ಉರ್ಫಿ ಜಾವೇದ್ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಹಲವಾರು ಜನ ಉರ್ಫಿಯ ಹುಚ್ಚುತನಕ್ಕೆ ಕಿಡಿಕಾರಿದ್ದಾರೆ. ಸಹಜ ಸೌಂದರ್ಯವನ್ನ ಯಾಕೆ ಹೀಗೆ ಹಾಳು ಮಾಡಿಕೊಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗಾಗಲೇ ನೋಡಲು ಸುಂದರವಾಗಿದ್ದೀರಿ, ಇದರ ಅವಶ್ಯಕತೆ ಏನಿತ್ತು ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಅಂದಹಾಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂದ್ರೆ ನಟಿಯರಿಗೆ ಬ್ಯೂಟಿ ತುಂಬಾನೇ ಮುಖ್ಯ. ಮುಖದಲ್ಲಿ ಸಣ್ಣ ಕಲೆ ಆದರೂ ಕೂಡ ತಮ್ಮ ಕೆರಿಯರ್ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ. ಹೀಗಾಗಿ ಸಾಕಷ್ಟು ನಟಿಯರು ಬ್ಯೂಟಿ ಟ್ರೀಟ್ಮೆಂಟ್ಗೆ ಒಳಗಾಗ್ತಾರೆ. ಕೆಲವೊಮ್ಮೆ ಬ್ಯೂಟಿ ಹಿಂದೆ ಹೋಗಿ ತಮ್ಮ ಮುಖ ಹಾಳು ಮಾಡಿಕೊಂಡಿದ್ದೂ ಇದೆ. ಇದೀಗ ಉರ್ಫಿ ಬ್ಯೂಟಿ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಟಿಯರಿಗೆ ಮತ್ತು ಪ್ಲಾಸ್ಟಿಕ್ ಸರ್ಜರಿಗೆ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಉರ್ಫಿ. ಸೊ ಈ ಬಗ್ಗೆ ನಿಮಗೆ ಏನನ್ನಿಸಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.